ಸ್ನೇಹಿತರೆಲ್ಲರೂ ನಮಸ್ಕಾರ. ನಿಫ್ಟಿ ಅನಾಲಿಸಿಸ್ ಮಾಡೋಣ. ಮಂಡೇ ನಿಫ್ಟಿ ಯಾವ ಥರ ಮೂಮೆಂಟ್ ಕೊಡುತ್ತೆ ಅಂತ. ನಿಫ್ಟಿ ಇವಾಗ ಆಲ್ ಟೈಮ್ ಹೈ ಟ್ರೇಡ್ ಮಾಡ್ತಾ ಇದೆ, ಆಲ್ ಟೈಮ್ ಹೈಯಲ್ಲಿದೆ. ಸೊ ಎಲ್ಲ ಬ್ರೇಕ್ ಮಾಡಿ ಆಲ್ ಟೈಮ್ ಹೈ ಅಲ್ಲಿ ಮಾರ್ಕೆಟು ನಿಫ್ಟಿ ಟ್ರೇಡ್ ಮಾಡ್ತಾ ಇದೆ. ಸೊ ಒನ್ ಡೇ ಟೈಮ್ ಫ್ರೇಮಲ್ಲಿ ನಿಫ್ಟಿ ಮಾರ್ಕೆಟು ಈ ಥರ ಕಾಣಿಸುತ್ತೆ, ನೋಡ್ತಾ ಇರ್ಬೋದು ನೀವು. ಸೊ ಮಾರ್ಕೆಟು ಸದ್ಯಕ್ಕೆ ಸ್ಟಾಪ್ ಇದೆ, ಸಂಡೇ ಇವತ್ತು. ಸೊ ನಾಳೆ ಯಾವ ಥರ ಮೂಮೆಂಟು ಕೊಡುತ್ತೆ ಅಂತ ನಾವು ಅನಾಲಿಸಿಸ್ ಮಾಡೋಣ. ಸೊ ಡೇ ಟೈಮ್ ಫ್ರೇಮ್ ಇದು, ಒನ್ ಡೇ ಟೈಮ್ ಫ್ರೇಮು. ಸೊ 4 ಅವರಲ್ಲಿ ಮಾರ್ಕೆಟು ನೋಡಿದ್ರೆ 4 ಅವರಲ್ಲಿ ಇಲ್ಲಿ ಡಬಲ್ ಟಾಪ್ ಆಗಿತ್ತು. ಮಾರ್ಕೆಟ್ ಸ್ವಲ್ಪ ಇಲ್ಲಿಂದ ರೀಟ್ರೇಸ್ ಆಯಿತು. ರೀಟ್ರೇಸ್ ಆದ ತಕ್ಷಣ ಮಾರ್ಕೆಟು ಮತ್ತೆ ಈ ಹೈನ ಬ್ರೇಕ್ ಮಾಡಿ ಮಾರ್ಕೆಟು ಇಲ್ಲಿ ಹೈ ಬ್ರೇಕ್ ಮಾಡಿದ ತಕ್ಷಣ ಈ ರೈಟ್ ಕ್ಯಾಂಡಲ್ಲು ರೀಟ್ರೇಸ್ ಝೋನ್ ಆಯಿತು. ಸೊ ನಾವು ಇಲ್ಲಿಂದ ಎಕ್ಸಾಕ್ಟ್ ಆಗಿ ಒಂದು ಫಿಬೊನಾಚಿ ಟೂಲ್ನ ಅಪ್ಲೈ ಮಾಡಿ ನೋಡಿದ್ರೆ ಈ ಝೋನ್ಗೆ, ಈ ಹೈಗೆ ಸೊ ಎಕ್ಸಾಕ್ಟ್ ಫಿಬೊನಾಚಿ ಇದು 0 ಟು ಇಲ್ಲಿ 1, ಇಲ್ಲಿ 0.5 ಅಂದರೆ ಇದು ಮಾರ್ಕೆಟು ಇದು ಕಂಟಿನ್ಯೂಯೇಷನ್ ಆಗಿ ಸ್ವಲ್ಪ 0.5 ರೀಟ್ರೇಸ್ ಆಗಿ ಇಲ್ಲಿ ಇಕ್ವಿಲಿಬ್ರಿಯಂ ಝೋನ್ಗೆ ಬಂದು ಮಾರ್ಕೆಟು ಡಿಸ್ಕೌಂಟ್ ಝೋನ್ಗೆ ಬಂದು ಇದು 0.5 ಇಕ್ವಿಲಿಬ್ರಿಯಂ ಝೋನ್ ಆಗುತ್ತೆ. ಸೊ ಇಲ್ಲಿಂದ ಮಾರ್ಕೆಟ್ ಮತ್ತೆ ಸ್ಪೀಡ್ ಆಗಿ ಮಾರ್ಕೆಟು ಹೆವಿ ಮೇಲ್ಗಡೆ ಹೋಗಿದೆ. ಸೊ ಇದನ್ನು ಮಾರ್ಕೆಟು ಬ್ರೇಕ್ ಮಾಡಿದೆ. ಸೊ ಇಕ್ವಿಲಿಬ್ರಿಯಂ ಝೋನಿಂದ ಮಾರ್ಕೆಟ್ ಮೇಲ್ಗಡೆ ಹೋಗಿ ಈ ಹೈನು ಬ್ರೇಕ್ ಮಾಡಿ ಮತ್ತೆ ಕೆಳಗಡೆ ಬರೋಕ್ಕೆ ಟ್ರೈ ಮಾಡ್ತಾ ಇದೆ. ಸದ್ಯಕ್ಕೆ ನಮ್ಮದು ಆಲ್ ಟೈಮ್ ಹೈ ಇರೋದು ಒಂದು ಲೈನ್ ಡ್ರಾ ಮಾಡೋಣ. ಇದು ನಮ್ಮದು ನಿಫ್ಟಿ 22,298 ಆಲ್ ಟೈಮ್ ಹೈ ಇದೆ 4 ಅವರಲ್ಲಿ. ಸೊ ಅದನ್ನು ನಾವು 1 ಅವರಲ್ಲಿ ನೋಡಿದ್ರೆ 1 ಅವರಲ್ಲಿ ನಮಗೆ ಮೇಜರು. ಸೊ ಇದು ಈ ಹೈ ಬ್ರೇಕ್ ಮಾಡಿ ಇಲ್ಲಿ ಹೊಸ ಹೈ ಕ್ರಿಯೇಟ್ ಮಾಡ್ಕೊಂಡಿದೆ. ಸೊ ಇದು ನಮ್ಮದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿದೆ. ಸೊ ಇಲ್ಲಿಂದ ಮಾರ್ಕೆಟು ಮತ್ತೆ ಕೆಳಗಡೆ ಬರುತ್ತಾ ಮೇಲ್ಗಡೆ ಹೋಗುತ್ತಾ ನೋಡೋಣ. ಇದು ನಾವು 1 ಅವರ್ ಟೈಮ್ ಫ್ರೇಮಲ್ಲಿ ಇದ್ದೀವಿ ಸದ್ಯಕ್ಕೆ. ಇದು ನಮ್ಮದು ಡಿಮಾಂಡ್ ಝೋನ್ ಆಗಿದೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ಇಲ್ಲಿಂದ ನಾವು ಒಂದು ಈ ಲೋ ಇಂದ ಒಂದು ಫಿಬೊನಾಚಿ ಟೂಲ್ನ ಅಪ್ಲೈ ಮಾಡಿದ್ರೆ ಮಾರ್ಕೆಟು ಎಕ್ಸಾಕ್ಟ್ ಆಗಿ ಈ ಏನು ಒಂದು ಮೂಮೆಂಟ್ ಇದೆ ಇಲ್ಲಿ ಫಿಬೊನಾಚಿ ಟೂಲ್ನ ಅಪ್ಲೈ ಮಾಡಿದ್ರೆ ಎಕ್ಸಾಕ್ಟ್ ಆಗಿ ನಮಗೆ ಇಕ್ವಿಲಿಬ್ರಿಯಂ ಝೋನು 0.5 ಇಲ್ಲಿ ತೋರಿಸ್ತಾ ಇದೆ, 0.618 ಮತ್ತು 0.786 ಈ ಝೋನಲ್ಲಿ ವೆರಿ ಇಂಪಾರ್ಟೆಂಟ್ ಝೋನ್ ಇದು 3. ಮಾರ್ಕೆಟು 0.5 ಇಂದ 0.618 ಇದು ವೆರಿ ಇಂಪಾರ್ಟೆಂಟ್ ಝೋನ್ ಆಗುತ್ತೆ. ಮಾರ್ಕೆಟು ಇಲ್ಲಿವರೆಗೂ ಬಂದು ರಿಟ್ರೇಸ್ ಆಗಿ ಇಲ್ಲಿಂದ ಸೊ ಮಾರ್ಕೆಟು ಗ್ಯಾಪ್ ಡೌನ್ ಆದರೆ ಮಾರ್ಕೆಟು ಈ ಝೋನ್ಗೆ ಬಂದು ಈ 0.618ಗೆ ಬಂದು ಮಾರ್ಕೆಟು ಇಲ್ಲಿಂದ ಒಂದು ಅಪ್ಸೈಡ್ ಒಂದು ರ್ಯಾಲಿ ಎಕ್ಸ್ಪೆಕ್ಟೇಷನ್ ಇದೆ. ಎಕ್ಸ್ಪೆಕ್ಟೇಷನ್ ಮಾಡ್ಬೋದು. ಗ್ಯಾಪ್ ಡೌನ್ ಆದರೆ ಮಾರ್ಕೆಟು 0.618ವರೆಗೂ ಮಾರ್ಕೆಟು ಬಂದು ಇಲ್ಲಿಂದ ಮಾರ್ಕೆಟು ಮೇಲ್ಗಡೆ ಹೋಗಬಹುದು. ಸೊ ಇಲ್ಲ ಅಂದರೆ ಈ ಏನು ಡಿಮಾಂಡ್ ಝೋನ್ ಬಾಕ್ಸ್ ಇದೆ ಗ್ರೀನ್ ಕಲರ್ದು, ಇದು 0.786 ಇದು ಈ ಝೋನಲ್ಲಿ ಮಾರ್ಕೆಟು ಈ ಬಾಕ್ಸ್ ಟಚ್ ಮಾಡಿ ಇಲ್ಲಿಂದ ಒಂದು ದೊಡ್ಡ ರ್ಯಾಲಿ ಮೇಲ್ಗಡೆ ಕೊಡೋ ಎಲ್ಲ
ಚಾನ್ಸಸ್ಸು ಜಾಸ್ತಿ ಇದೆ ಸ್ನೇಹಿತರೆ. ಮಾರ್ಕೆಟು ಹೆವಿ ಬುಲ್ಲಿಶ್ ಇದೆ. ಮಾರ್ಕೆಟು ಎವ್ರಿ ಡೇ ನೀವು ಹೈ ಮಾಡ್ತಾ ಇದೆ. ನಿಫ್ಟಿ ನೀವು ನೋಡ್ತಾ ಇರ್ಬೋದು, ಇವಾಗ ರಿಟ್ರೇಸ್ ಆಗ್ತಾ ಇದೆ. ರಿಟ್ರೇಸ್ ಆಗಿ ಮಾರ್ಕೆಟು ಕೆಳಗಡೆ ಬಂದು ಮತ್ತೆ ಮೇಲ್ಗಡೆ ಒಂದು ದೊಡ್ಡ ರ್ಯಾಲಿ ಎಕ್ಸ್ಪೆಕ್ಟೇಷನ್ ನಾವು ಮಾಡಬಹುದು. ಸೊ 1 ಅವರಲ್ಲಿ ಮಾರ್ಕೆಟು ಈ ಥರ ಕಾಣಿಸುತ್ತೆ. ಸೊ 1 ಅವರ್ದು ನಮ್ಮದು ಡಿಮಾಂಡ್ ಝೋನ್ ನಾವು ಡ್ರಾ ಮಾಡ್ಕೊಳ್ಳೋಣ. 1 ಅವರ್ ಡಿಮಾಂಡ್ ಝೋನ್ ಇದು ನಿಫ್ಟಿದು. ಇದು ನಮ್ಮದು ಡಿಮಾಂಡ್ ಝೋನು. ಮಾರ್ಕೆಟು ಇಲ್ಲಿವರೆಗೂ ಬಂದು ಈ ಬಾಕ್ಸ್ ಒಳಗಡೆ ಟಚ್ ಮಾಡಿ ಇಲ್ಲಿಂದ ಮಾರ್ಕೆಟು ತುಂಬ ಮೇಲ್ಗಡೆ ಹೋಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ 15 ಮಿನಿಟ್ಸಲ್ಲಿ ನೋಡಿದ್ರೆ ಒನ್ ಅವರಲ್ಲಿ ಇಲ್ಲಿ ತೋರಿಸ್ತಾ ಇದೆ, ಬಟ್ 15 ಮಿನಿಟ್ಸಲ್ಲಿ ಇಲ್ಲಿ ತೋರಿಸ್ತಾ ಇದೆ. ಸೊ 15 ಮಿನಿಟ್ಸ್ ಎಕ್ಸ್ಟ್ರೀಮ್ ಡಿಮಾಂಡ್ ಝೋನ್ ಇದು. ಎಕ್ಸ್ಟ್ರೀಮ್ ಫುಲ್ ಲಾಸ್ಟ್ ಝೋನ್ ಇದು. ಈ ಝೋನ್ನ ಮಾರ್ಕೆಟು ಬ್ರೇಕ್ ಮಾಡಿದ್ರೆ ಈ ಝೋನ್ ಎಕ್ಸ್ಟ್ರೀಮ್ ಇದು ನಮ್ಮ ರೆಡ್ ಕಲರ್ದು 15 ಮಿನಿಟ್ಸಲ್ಲೇ ರೆಡ್ ಕಲರ್ದು ಆರ್ಡರ್ ಬ್ಲಾಕ್ ಆಗುತ್ತೆ. ಈ ಝೋನ್ನ ಬ್ರೇಕ್ ಮಾಡಿದ್ರೆ ಮಾರ್ಕೆಟು ಮತ್ತೆ ಕೆಳಗಡೆ ಫುಲ್ ಡ್ರಾಪ್ ಆಗುತ್ತೆ. ಮಾರ್ಕೆಟು ಜಾಸ್ತಿ ಡ್ರಾಪ್ ಆಗುತ್ತೆ ಕೆಳಗಡೆ. ಇದು ಈ ಮೇನ್ ಸ್ವಿಂಗ್ ಇದು 21,875 ಮೇನ್ ಸ್ವಿಂಗ್ ಪಾಯಿಂಟು. ಮಾರ್ಕೆಟು ಇವಾಗ 22,194ಕ್ಕೆ ಸ್ಟಾಪ್ ಆಗಿದೆ. ಮಾರ್ಕೆಟ್ ಏನಾದರೂ ಈ ಡಿಮಾಂಡ್ ಝೋನಿಂದ ಮೇಲ್ಗಡೆ ಹೋದರೆ ಮತ್ತೆ ತುಂಬ ಮೇಲ್ಗಡೆ ಹೋಗುತ್ತೆ. ಮತ್ತೆ ನ್ಯೂ ಹೈ ಎಕ್ಸ್ಪೆಕ್ಟೇಷನ್ ನಮ್ಮದು ನಿಫ್ಟಿಯಲ್ಲಿ ತುಂಬ ಇದೆ. ಸಪೋಸ್ ಮಾರ್ಕೆಟು ಈ ಬ್ಲ್ಯಾಕ್ ಲೈನ್ನ ಬ್ರೇಕ್ ಮಾಡಿದ್ರೆ ಮಾರ್ಕೆಟು ಮತ್ತೆ ಕೆಳಗಡೆ ಹೋಗೋ ಚಾನ್ಸಸ್ಸು ತುಂಬ ಇದೆ ಸ್ನೇಹಿತರೆ. ಇವಾಗ ಹೆವಿ ಅಪ್ ಟ್ರೆಂಡ್ ಇದೆ. ಮಾರ್ಕೆಟು ಹೆವಿ ಬುಲ್ಲಿಶ್ ಇದೆ. ನಾವು ಜಾಸ್ತಿ ಬೈ ಟ್ರೇಡ್ನ ತಗೊಳ್ಳೋಕ್ಕೆ ನಾವು ನೋಡಬೇಕಾಗುತ್ತೆ. ಯಾಕಂದರೆ ಹೈ ಮೇಲೆ ಹೈ, ಹೊಸ ಹೈ ಮಾಡ್ತಾ ಹೋಗ್ತಾ ಇದೆ ನಿಫ್ಟಿಯಲ್ಲಿ ಮಾರ್ಕೆಟು. ಸೊ ಜಸ್ಟ್ ಇದು ರಿಟ್ರೇಸ್ ಝೋನ್ ಇದು. ನೀವು ನೋಡ್ತಾ ಇರ್ಬೋದು ಇಲ್ಲಿ ಟ್ರೆಂಡ್ ಲೈನ್ಗೆ ಇಲ್ಲಿ ಡ್ರಾ ಮಾಡಿದ್ರೆ ಯಾವ ಥರ ಮಾರ್ಕೆಟು ಇಲ್ಲಿ ರಿಟ್ರೇಸ್ ಆಗ್ತಾ ಇದೆ. ಸಪೋಸ್ ಮಾರ್ಕೆಟು ಗ್ಯಾಪ್ ಡೌನ್ ಆದರೆ ಇಕ್ವಿಲಿಬ್ರಿಯಂ ಝೋನ್ವರೆಗೂ ಮಾರ್ಕೆಟು ರಿಟ್ರೇಸ್ ಆಗಿ ಮತ್ತೆ ಮೇಲ್ಗಡೆ ಎದ್ದು ಹೋಗುತ್ತೆ ಸ್ಪೀಡಾಗಿ. ಇಲ್ಲ 0.618 ಅಲ್ಲಿ ತನಕನೂ ಮಾರ್ಕೆಟು ರಿಟ್ರೇಸ್ ಆಗಿ ಮೇಲ್ಗಡೆ ಹೋಗುತ್ತೆ. ಇಲ್ಲ ಅಂದರೆ ಎಕ್ಸ್ಟ್ರೀಮ್ ನಮ್ದು ಏನಿದೆ ಆರ್ಡರ್ ಬ್ಲಾಕ್ಗೆ ಹೋಗಿ ಅಲ್ಲಿಂದ ಮಾರ್ಕೆಟು ಮೇಲ್ಗಡೆ ಮೂಮೆಂಟ್ ಕೊಡೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಸಪೋಸ್ ಗ್ಯಾಪ್ ಅಪ್ ಆದರೆ ಮಾರ್ಕೆಟು ಇದೇನು ಮೇನ್ ಸ್ವಿಂಗ್ ಕಾಣಿಸ್ತಾ ಇದೆ, ಸೆಕೆಂಡ್ ಬ್ಲ್ಯಾಕ್ ಲೈನು, ಈ ಸ್ವಿಂಗ್ ಬ್ರೇಕ್ ಮಾಡಿ ಮಾರ್ಕೆಟು ಏನಾದರೂ ಇಲ್ಲಿ ಗ್ಯಾಪ್ ಅಪ್ ಆದರೆ ಇದನ್ನ ರೀಟೆಸ್ಟ್ ಮಾಡಿ ಮಾರ್ಕೆಟು ಈ ಥರ ಒಂದು ಮೇಲ್ಗಡೆ ಒಂದು ಬಿಗ್ ರ್ಯಾಲಿ ನೋಡೋಕ್ಕೆ ನಮಗೆ ಸಿಗುತ್ತೆ ಸ್ನೇಹಿತರೆ. ಸಪೋಸ್ ಮಾರ್ಕೆಟು ಗ್ಯಾಪ್ ಡೌನ್ ಆದರೆ ನಮಗೆ ಒಂದು ರೀಟ್ರೇಸ್ ಪಾಯಿಂಟ್ನ ನೋಡೋಕೆ ಸಿಕ್ಕಿ ಕೆಳಗಡೆ ಮಾರ್ಕೆಟು ರೀಟ್ರೇಸ್ ಆಗಿ ಮತ್ತೆ ಒಂದು ದೊಡ್ಡ ರ್ಯಾಲಿ ಮೇಲ್ಗಡೆ ಎಕ್ಸ್ಪೆಕ್ಟೇಷನ್ ಇದೆ. ಸೊ ರೀಟ್ರೇಸ್ ಝೋನ್ ಎಷ್ಟಿರುತ್ತೆ ಅಂತ ಫಿಬೊನಾಚಿ ಹಚ್ಚಿ ನಿಮಗೆ ನಾನು ಅಪ್ಲೈ ಮಾಡಿ ತೋರಿಸಿದೆ. ರೀಟ್ರೇಸ್ ಝೋನ್ ನೋಡಿ ನಿಮಗೆ ಮತ್ತೊಂದು ಸಲ ತೋರಿಸ್ತೀನಿ. ಇದು 0 to ಇದು 100%, ಇದು 50%. ಮಾರ್ಕೆಟು ಮಿನಿಮಮ್ 50% ರಿಟ್ರೇಸ್ ಆಗಲೇಬೇಕು ಸ್ನೇಹಿತರೆ. ಯಾವುದೇ ಒಂದು ಬಿಗ್ ಮೂವ್ ಕೊಟ್ಟರೆ ಮಾರ್ಕೆಟು ಅದರದ್ದು ಮಿನಿಮಮ್ ಒಂದು 0.5 50% ಅದು ರಿಟ್ರೇಸ್ ಇಕ್ವಿಲಿಬ್ರಿಯಂ ಝೋನ್ವರೆಗೂ ರಿಟ್ರೇಸ್ ಆಗಲೇಬೇಕು. ಇದು ಮಾರ್ಕೆಟ್ ರೂಲ್ಸ್ ಇದೆ. ಮಿನಿಮಮ್ 50% ರಿಟ್ರೇಸ್ ಆಗಿ, ಇದು ಮಿನಿಮಮ್ ಅಂತ ಹೇಳ್ತಿದ್ದೀನಿ, ಮ್ಯಾಕ್ಸಿಮಮ್ ಅದು
0.618 ಆಗ್ಬೋದು, 786 ಆಗ್ಬೋದು, 100% ರಿಟ್ರೇಸ್ ಆಗ್ಬೋದು. ಬಟ್ ಮಿನಿಮಮ್ ಟು ಮಿನಿಮಮ್ ಕೇಸಲ್ಲಿ ನಮಗೆ 50% ರಿಟ್ರೇಸ್ ಮಾರ್ಕೆಟು ಇಲ್ಲಿಂದ ಮಿನಿಮಮ್ ಟು ಮಿನಿಮಮ್ 50% ರಿಟ್ರೇಸ್ ಆಗಲೇಬೇಕು. ರಿಟ್ರೇಸ್ ಆಗಿ ಮತ್ತೆ ಮೇಲ್ಗಡೆ ಮಾರ್ಕೆಟು ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಸೊ ಅದಕ್ಕೆ ಫಿಬೊನಾಚಿ ಟೂಲು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ರಿಟ್ರೇಸ್ಮೆಂಟ್ ಝೋನ್ಗೆ ಮಾರ್ಕೆಟ್ ರಿಟ್ರೇಸ್ ಎಷ್ಟಾಗುತ್ತೆ ಅಂತ ನಮಗೆ ಇದು ಟೂಲು ಐಡೆಂಟಿಫೈ ಮಾಡಿ ಕೊಡುತ್ತೆ. ಮಿನಿಮಮ್ 50% ಆಗಬೇಕು, ಅದು ನಮ್ಮದು ವ್ಯಾಲಿಡ್ ರಿಟ್ರೇಸ್ಮೆಂಟ್ ಆಗುತ್ತೆ. ಸಪೋಸ್ ಈ ಸ್ವಿಂಗ್ ಬ್ರೇಕ್ ಮಾಡಿದ್ರೆ ಮಾರ್ಕೆಟು ಮತ್ತೆ ಇನ್ನು ಫುಲ್ ಕೆಳಗಡೆ ಹೋಗುತ್ತೆ. ಸೊ ಈ ಲೈನ್ ಏನಕ್ಕೆ ಅಂತ ಕನ್ಫ್ಯೂಸ್ ಆಗಬೇಡಿ. ಸೊ 30 ಮಿನಿಟಲ್ಲಿ ಡಿಮಾಂಡ್ ಝೋನ್ ಇಲ್ಲೇ ತೋರಿಸ್ತಾ ಇದೆ. 1 ಅವರಲ್ಲಿ ಕೂಡ ಡಿಮಾಂಡ್ ಝೋನ್ ಇಲ್ಲಿ ತೋರಿಸ್ತಾ ಇದೆ. 15 ಮಿನಿಟ್ಸಲ್ಲಿ ಎಕ್ಸ್ಟ್ರೀಮ್ ಡೌನಲ್ಲಿ ತೋರಿಸ್ತಾ ಇದೆ. ಸಪೋಸ್ ಮಾರ್ಕೆಟು ಕಂಟಿನ್ಯೂಸ್ ಕೆಳಗಡೆ ಬಂದು ಇದನ್ನು ಬ್ರೇಕ್ ಮಾಡಿದ್ರೆ ಮಾರ್ಕೆಟು ಇನ್ನು ಕೆಳಗಡೆ ಜಾಸ್ತಿ ಹೋಗುತ್ತೆ. ಬಟ್ 0.5 to 0.618 ರಿಟ್ರೇಸ್ಮೆಂಟ್ ಝೋನ್ ಇದೆ. ಎಷ್ಟು ರಿಟ್ರೇಸ್ ಆಗುತ್ತೆ ನೋಡೋಣ ಮಂಡೇ. ಗ್ಯಾಪ್ ಡೌನ್ ಆದರೆ ಸೊ ಇಲ್ಲಿಂದ ಎಕ್ಸಾಕ್ಟಾಗಿ 1 ಅವರ್ ಡಿಮಾಂಡ್ ಝೋನಲ್ಲಿ ಮಾರ್ಕೆಟ್ ಬಂದರೆ ಸ್ನೇಹಿತರೆ ಇಲ್ಲಿಂದ ನಾವು ಒಂದು ದೊಡ್ಡ ಮೂಮೆಂಟ್ ಮೇಲ್ಗಡೆ ನೋಡೋಕ್ಕೆ ಸಿಗುತ್ತೆ. ಬಟ್ ಕನ್ಫರ್ಮೇಷನ್ ಈ ಬಾಕ್ಸಲ್ಲಿ ನಮಗೆ ಸಿಗಬೇಕು. ಸಿಕ್ಕರೆ ಮಾತ್ರ ನಮಗೆ ಒಂದು ಎಕ್ಸ್ಪೆಕ್ಟೇಷನ್, ಒಂದು ದೊಡ್ಡ ಎಕ್ಸ್ಪೆಕ್ಟೇಷನ್ ಮೇಲ್ಗಡೆ ನಮಗೆ ಸಿಗುತ್ತೆ. ಸೊ 15 ಮಿನಿಟ್ಸಲ್ಲಿ ನಾವು ನೋಡಿದ್ರೆ 15 ಮಿನಿಟ್ಸ್ 1 ಅವರಲ್ಲಿ ಸೊ ಸ್ನೇಹಿತರೆ ಮಾರ್ಕೆಟು ನಿಫ್ಟಿ ಇದೇನು ಝೋನ್ ಇದೆ, ಈ ಬಾಕ್ಸ್ ನಾನು ಏನು ಡ್ರಾ ಮಾಡಿದ್ದೀನಿ, ಈ ಬಾಕ್ಸಲ್ಲಿ ಮಾರ್ಕೆಟು ಸ್ವಲ್ಪ ಸೈಡ್ ವೇಸ್ ಹೋದ್ರೂ ಹೋಗ್ಬೋದು. ಈ ಬಾಕ್ಸಲ್ಲಿ ಈ ಥರ ಸೈಡ್ ವೇಸ್ ಹೋದ್ರೂ ಹೋಗ್ಬೋದು ಸ್ನೇಹಿತರೆ ಈ ಬಾಕ್ಸ್ ಒಳಗಡೆ. ಮತ್ತೆ ಇಲ್ಲಿ ಟ್ರೆಂಡ್ ಲೈನ್ ಬರುತ್ತೆ ಈ ಥರ. ಸೊ ಈ ಸೈಡ್ ವೇಸ್ ಆಗಿ ಯಾವ ಕಡೆ ಬ್ರೇಕ್ ಆಗುತ್ತೋ ಮಾರ್ಕೆಟ್ ಆ ಕಡೆ ಹೋಗುತ್ತೆ. ಬಟ್ ಈ ಬಾಕ್ಸಲ್ಲಿ ಸೈಡ್ ವೇಸ್ ಆಗಬಹುದು. ಡೌನ್ ಟ್ರೆಂಡ್, ಈ ಬಾಕ್ಸ್ ಬ್ರೇಕ್ ಆಗಿ ಡೌನ್ ಟ್ರೆಂಡ್ ಅಂದರೆ ಗ್ಯಾಪ್ ಡೌನ್ ಆದರೆ ಮಾರ್ಕೆಟು ಈ ಬಾಕ್ಸ್ ಹೊರಗಡೆ ಬಂದು ಗ್ಯಾಪ್ ಡೌನ್ ಆದರೆ ಇಲ್ಲಿಂದ ಒಂದು ಮೊಮೆಂಟ್ ಮೇಲ್ಗಡೆ ನೋಡೋಕ್ಕೆ ಸಿಗುತ್ತೆ. ಇಲ್ಲಿಂದ ಗ್ಯಾಪ್ ಅಪ್ ಆದರೆ ಮಾರ್ಕೆಟು ಮತ್ತೆ ಮೇಲ್ಗಡೆ ಹೋಗುತ್ತೆ. ಬಟ್ ಈ ಬಾಕ್ಸ್ ಒಳಗಡೆನೆ ಜಾಸ್ತಿ ಸೈಡ್ ವೇಸ್ ಮಾಡಿದ್ರೆ ಮಾರ್ಕೆಟು ಯಾವ ಕಡೆ ಬ್ರೇಕ್ ಆಗುತ್ತೋ ಆ ಕಡೆ ಒಂದು ಮೊಮೆಂಟು ನಾವು, ಬಟ್ ಕೆಳಗಡೆ ಬ್ರೇಕ್ ಆದರೆ ಇಲ್ಲಿವರೆಗೂ ನಮ್ಗೆ ಟ್ರೇಡ್ ಸಿಗುತ್ತೆ. ಈ ಬಾಕ್ಸ್ ಕೆಳಗಡೆ ಬ್ರೇಕ್ ಆದರೆ ಎಕ್ಸಾಕ್ಟಾಗಿ 21,960ವರೆಗೂ ನಮಗೆ ಕೆಳಗಡೆ ಸಿಗುತ್ತೆ. ಬಟ್ ಮೇಲ್ಗಡೆ ಬ್ರೇಕ್ ಆದರೆ ಸ್ನೇಹಿತರೆ ಇದು ಸೈಡ್ ವೇಸ್ ಆಗಿ ಒಂದು ಮೇಲ್ಗಡೆ ಒಂದು ದೊಡ್ಡ ಮೊಮೆಂಟು ನಮಗೆ ನೋಡೋಕ್ಕೆ ಸಿಗುತ್ತೆ ನಿಫ್ಟಿಯಲ್ಲಿ. ಏನಾದರೂ ಈ ಸ್ವಿಂಗ್ ಬ್ರೇಕ್ ಆದರೆ ಇಲ್ಲಿಂದ ಒಂದು ದೊಡ್ಡ ಮೊಮೆಂಟ್ ಕೆಳಗಡೆ ನಮಗೆ ನೋಡೋಕ್ಕೆ ಸಿಗುತ್ತೆ ಸ್ನೇಹಿತರೆ. ಡೌನ್ ಟ್ರೆಂಡ್ ಈ ಮೇನ್ ಸ್ವಿಂಗ್ದು, ಈ ಮೇನ್ BOSದು ಬ್ರೇಕ್ ಆಫ್ ಸ್ಟ್ರಕ್ಚರ್ದು ಇನ್ನು ಎಕ್ಸ್ಟ್ರೀಮ್ ಆರ್ಡರ್ ಬ್ಲಾಕ್ ಒಂದು ಬಾಕಿ ಇದೆ. ಆರ್ಡರ್ ಬ್ಲಾಕು ಎಕ್ಸ್ಟ್ರೀಮ್ ಇನ್ನೂ ಬಂದಿಲ್ಲ. ಬಟ್ ಮಾರ್ಕೆಟು ಇಕ್ವಿಲಿಬ್ರಿಯಂ ಝೋನ್ವರೆಗೂ ಬಂದು ಹೋಗಿದೆ, ಇಲ್ಲಿ ರಿಟ್ರೇಸ್ ಆಗಿದೆ. ಸೊ ಇಕ್ವಿಲಿಬ್ರಿಯಂ ಝೋನ್ಗೆ ಬಂದರೂ ಇಟ್ಸ್ ಓಕೆ ಫೈನ್. ರಿಟ್ರೇಸ್ ಆದರೆ ಏನು ತೊಂದರೆ ಇಲ್ಲ. ಮಾರ್ಕೆಟು ಅಪ್ ಟ್ರೆಂಡ್ ಇದೆ. ನಮಗೆ ಈ ರಿಟ್ರೇಸ್ ಝೋನ್ ಆಗಿ
0.5 to 618 ಇಲ್ಲ ಈ ಡಿಮಾಂಡ್ ಝೋನ್ ಬಾಕ್ಸ್ ಒಳಗಡೆ ಬಂದರೆ ಇಲ್ಲಿಂದ ಒಂದು ಅಪ್ ಟ್ರೆಂಡ್ ನಾವು ಪ್ಲ್ಯಾನ್ ಮಾಡೋಣ. ಸೊ ಜಾಸ್ತಿ ನಾವು ಟ್ರೆಂಡ್ ಕಡೆ ಟ್ರೇಡ್ ಮಾಡೋಣ, ಅಪೋಸಿಟ್ ಮಾಡೋದು ಬೇಡ. ಸೊ ಅಪೋಸಿಟ್ ಮಾಡಿದ್ರೆ ಸೊ ಜಾಸ್ತಿ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಯಾವ ಕಡೆ ಟ್ರೆಂಡ್ ಇರುತ್ತೋ ಆ ಕಡೆನೇ ಫೋಕಸ್ ಮಾಡೋಣ. ಸೊ ನಮ್ಮ ಪ್ಲ್ಯಾನ್ ಪ್ರಕಾರ ಮಾರ್ಕೆಟು ವರ್ಕ್ ಆಗುತ್ತೋ ಇಲ್ವೋ ಮಂಡೇ ನೋಡೋಣ ಸ್ನೇಹಿತರೆ. ಸೊ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ, ಆನ್ಸರ್ ಮಾಡ್ತೀನಿ. ಸೊ ಥ್ಯಾಂಕ್ ಯು.